today I am here to refer few books which would be required for your NEET preparation. ಈಗ ನಾನೊಂದು ಲಾಂಗ್ ಟರ್ಮ್ ಸ್ಟೂಡೆಂಟ್ ಆಗಿ ಐ ನೋ ದ ವ್ಯಾಲ್ಯೂ ಆಫ್ 1 year ಆ್ಯಂಡ್ ಎವ್ರಿ ನೀಟ್ ಆಸ್ಪಿರೆಂಟ್ ಗೋಸ್ ಥ್ರೂ. ಈಗ ನಿಮಗೆ ನನಗೆ ಎಲ್ಲ ಗೊತ್ತಿರೋಂಗೆ ಒಂದು 3 ಸಬ್ಜೆಕ್ಟ್ಸ್ ಇರುತ್ತೆ ನೀಟ್. ಹೊರಗಡೆ ನೋಡೋರ್ಗೆ ಏನು 3 ಸಬ್ಜೆಕ್ಟ್ಸ್ ಒಂದು 720 ಮಾರ್ಕ್ಸಿಗೆ 720 ತೆಗಿಬೋದು ಅಂತ ಇರುತ್ತೆ. ಬಟ್ ನಮ್ಗೆ ಯಾರಿಗೂ ಗೊತ್ತಿಲ್ಲದಿರೋ ವಿಷಯ ಏನಂದರೆ ನೀಟಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ ಫಾರ್ 1 ಕ್ವೆಶನ್ ಯು ಗೆಟ್ +4 ಮಾರ್ಕ್ಸ್, ಬಟ್ ಅದೇ ಕ್ವೆಶನ್ ನಿಮ್ಮ ಕೈಲಿ ತಪ್ಪಾದರೆ 1 ಮಾರ್ಕ್ಸ್ ಹೋಗುತ್ತೆ. ಸೊ ಇವಾಗ 3 ಮೇನ್ ಸಬ್ಜೆಕ್ಟ್ಸಲ್ಲಿ ಬಯೋ, ಕೆಮಿಸ್ಟ್ರಿ, ಫಿಸಿಕ್ಸ್ ಬರುತ್ತೆ. ಈ ಕೆಮಿಸ್ಟ್ರಿ ಫಿಸಿಕ್ಸ್ 180 ಆದರೂ ಬಯೋ ಪ್ಲೇಸ್ ದ ಮೇಜರ್ ರೋಲ್ ಬಿಕಾಸ್ ಬಯೋ ಕಮ್ಸ್ ಫಾರ್ 360 ಮಾರ್ಕ್ಸ್. ಸೊ ಇವಾಗ ನಾನು ನಿಮ್ಗೆ ಏನು ಗೈಡ್ ಮಾಡಕ್ಕೆ ಬಂದಿರೋದಾದ್ರೆ ಹೌ ಟು ಸ್ಕೋರ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್. ಲೆಟ್ಸ್ ಸ್ಟಾರ್ಟ್ ವಿತ್ ಬಯೋ. ಬಯೋ 360 ಮಾರ್ಕ್ಸ್ ಅಂದರೆ ಬಯೋಕ್ಕೆ ತುಂಬ ಜನ ಆಕಾಶ್ ಸ್ಟಡಿ ಮೆಟೀರಿಯಲ್, ಆಲನ್ ಸ್ಟಡಿ ಮೆಟೀರಿಯಲ್, ಇರ್ರೆಸ್ಪೆಕ್ಟಿವ್ ಆಫ್ ಯೋರ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಸ್ಟಡಿ ಮೆಟೀರಿಯಲ್ ಯೂಸ್ ಮಾಡ್ತೀರಾ. ಬಟ್ ಬಯೋ ಕೀ ರೋಲ್ ಇಸ್ NCERT. ಎನಿ ಲೈನ್ ಆಫ್ ಎನಿ ಕಾರ್ನರ್ ಇಂದ ನಿಮ್ಗೆ ಅಸರ್ಷನ್, ರೀಸನ್ಸ್, ಕ್ವೆಶನ್ಸ್ ಬರ್ಬೋದು, ಇಲ್ಲ ಸ್ಟೇಟ್ಮೆಂಟ್ ಬರ್ಬೋದು. ನಾವು ಯಾವಾಗ 2022 ಪೇಪರ್ ನೋಡಿದ್ರೆ ಬಾಟ್ನಿ ವಾಸ್ ಫುಲ್ ಆಫ್ NCERT ಬೇಸ್. ಬಟ್ ನಮ್ಗೆ ರೀಸೆಂಟ್ ಆಗಿದೆ 2024 ಪೇಪರ್ ಬಯೋ ವಾಸ್ ವೆರಿ ಈಸಿ. ಸೊ ಐ ವುಡ್ ರೆಕಮೆಂಡ್ ಫಾರ್ ಬಯೋ ಟು ಸ್ಟಿಕ್ ಟು ಯುವರ್ NCERT ಈಚ್ ಆ್ಯಂಡ್ ಎವ್ರಿ ಲೈನ್. ನೀವು ಎಷ್ಟು ಸತಿ ನಿಮ್ಮ NCERT ಓದ್ತಿರೋ, ಎಷ್ಟು ಸತಿ ಯುವರ್ ಬಯೋ ಇಸ್ ಡನ್. ಈಗ ಕೆಮಿಸ್ಟ್ರಿ ಬಗ್ಗೆ ಬರೋಣ. ಕೆಮಿಸ್ಟ್ರಿ ಇಸ್ ಅ ಸಬ್ಜೆಕ್ಟ್ ಎಲ್ಲಿ ನಿಮಗೆ ಬೋತ್ ಥಿಯರಿ ಇರುತ್ತೆ ಮತ್ತು ಪ್ರಾಕ್ಟಿಕಲ್ ಆಗಿ ಅನಲೈಸ್ ಮಾಡಿ ಸಾಲ್ವ್ ಮಾಡೋದು ಬರುತ್ತೆ. ಜನರಲಿ ಕೆಮಿಸ್ಟ್ರಿಯಲ್ಲೂ ವಿ ಹ್ಯಾವ್ ಸಬ್ ಡಿವಿಷನ್ಸ್ ಅಲ್ವಾ, ಲೈಕ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇರುತ್ತೆ, ಫಿಸಿಕಲ್ ಇರುತ್ತೆ ಮತ್ತು ಆರ್ಗ್ಯಾನಿಕ್ ಇರುತ್ತೆ. ಫಿಸಿಕಲ್ ಇಸ್ ನ್ಯೂಮರಿಕಲ್ ಬೇಸ್. ಬಟ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಬಂದಾಗ ಇವಾಗ ಮೋಸ್ಟ್ಲಿ ಇಟ್ ಇಸ್ ಡಿಲೀಟೆಡ್, ಬಟ್ ಸ್ಟಿಲ್ ಯು ಹ್ಯಾವ್ ಟು ರೀಡ್ ಯುವರ್ NCERT. ಈಗ ಫಿಸಿಕಲ್ ಮತ್ತು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಯು ವಿಲ್ ಹ್ಯಾವ್ ಟು ಸಾಲ್ವ್. ನಾನು ಪರ್ಸ್ನಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಟೆಕ್ಸ್ಟ್ ಬುಕ್ ನೇಮ್ ರಿಯಾಕ್ಷನ್ಸ್ ಅಷ್ಟೇ ಕಲಿಯೋಕ್ಕೆ ರೆಕಮೆಂಡ್ ಮಾಡೋದು. ಬಿಕಾಸ್ ಪಾಸ್ಟ್ 2-3 ಇಯರ್ಸಿಂದ NCERT ಬಿಟ್ಟು ನೀಟಾಗಿ ಫಾರ್ ದ ಮ್ಯಾಟರ್ ಆಫ್ ಫ್ಯಾಕ್ಟ್ JEE ಕೂಡ ಇನ್ ಡೆಪ್ತಾಗಿ ಹೋಗ್ತಾ ಇಲ್ಲ. ಸೊ ವೈ ಸಿಂಪ್ಲಿ ವೇಸ್ಟ್ ಟೈಮ್. ಸೊ ಬರೀ ಟೆಕ್ಸ್ಟ್ ಬುಕ್ಕಲ್ಲಿರೋ ನೇಮ್ ರಿಯಾಕ್ಷನ್ಸು ಅದು ತರೋ ಇದ್ರೆ ಸಾಕು. ಇನ್ನು ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ಯು ಕ್ಯಾನ್ ಸ್ಟಿಲ್ ಸಾಲ್ವ್ ಹಿಮಾಂಶು ಪಾಂಡೆ ಫಾರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇವಾಗ ಫಿಸಿಕಲ್ ಕೆಮಿಸ್ಟ್ರಿ ಬಂದ್ಬಿಟ್ಟು ಈಗ ಸಪೋಸ್ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಸ್ಟ್ರಕ್ಚರ್ ಆಫ್ ಆಟಮ್. ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ NCERTಯಲ್ಲಿ ಸಾಲ್ವ್ಡ್ ಎಕ್ಸಾಂಪಲ್ಸ್ ಇರುತ್ತೆ. ಅವ್ರು ಸಾಲ್ವ್ ಮಾಡಿರ್ತಾರೆ. ಎಟ್ ದಿ ಎಂಡ್ ಆಫ್ ದ ಸಾಲ್ವಿಂಗ್ ಕ್ವೆಶನ್ಸ್ ನಿಮ್ಗೆ ಆನ್ಸರ್ ಕೊಟ್ಟಿರ್ತಾರೆ. ಸಮ್ ಕ್ವೆಶನ್ಸ್ ಇನ್ ದ ಚಾಪ್ಟರ್ಸ್ ವಿಲ್ ಬಿ ಲೆಂತಿ. ಸೊ ಎಷ್ಟು ನೀವು NCERT ಸಾಲ್ವ್ಡ್ ಎಕ್ಸಾಂಪಲ್ಸ್ ನೀವು ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ತರೋದು ಅಟ್ಲೀಸ್ಟ್ 1 ಕ್ವೆಶನ್ ಕಂಪಲ್ಸರಿ ಬರ್ಬೋದು. ಲಾಸ್ಟ್ 2 ಇಯರ್ಸಿಂದ ಬಂದಿದೆ, ಅದು ನಾನು ನೋಟಿಸ್ ಮಾಡಿರೋದು. ಬೇಕಿದ್ರೆ ನಾನು ಕೆಮಿಸ್ಟ್ರಿಗೂ ನಾನು ರೆಫರ್ ಮಾಡ್ತಿದ್ದೆ ಎರರ್ಲೆಸ್, ಇಲ್ಲ ಅಂದರೆ MTG ವೆನ್ ಐ ಹ್ಯಾವ್ ಟು ಸಾಲ್ವ್ NCERT ಕ್ವೆಶನ್ಸ್ ಫಾರ್ ಕೆಮಿಸ್ಟ್ರಿ. ಫಿಸಿಕ್ಸ್ ಅಂತ ಕೇಳಿದ್ರೆ ಆಲ್ಮೋಸ್ಟ್ ಎಲ್ಲರದಲ್ಲಿ ಭಯ ಇರುತ್ತೆ. ಬಟ್ ಫಾರ್ ಸಮ್ ಆಫ್ ದೆಮ್ ಫಿಸಿಕ್ಸ್ ವಿಲ್ ಬಿ ದರ್ ಹೈ ಸ್ಕೋರಿಂಗ್ ಸಬ್ಜೆಕ್ಟ್. ನಂಗೆ ಪರ್ಸ್ನಲಿ ನನ್ನ ಲಾಂಗ್ ಟರ್ಮ್ ಮೇನ್ ರೀಸನ್ ತಗೊಳೋ ರೀಸನ್ ವಾಸ್ ಫಿಸಿಕ್ಸ್. ಬಿಕಾಸ್ ಬಯೋ ಕೆಮಿಸ್ಟ್ರಿ ಸ್ಕೋರ್ ಆಗಿತ್ತು, ಫಿಸಿಕ್ಸ್ ಪ್ರಾಬ್ಲಮ್ ಆಗಿತ್ತು. ಬಟ್ ನಾನು ಲಾಂಗ್ ಟರ್ಮ್ ತಗೊಂಡು ನನ್ನ ಸ್ಕೋರ್ ಜಾಸ್ತಿಯಾಗಿ ನಾನು ಸೀಟ್ ತಗೊಳೋ ರೀಸನ್ ಅವಾಗ ಫಿಸಿಕ್ಸ್ ಆಯಿತು. ಬಿಕಾಸ್ ಫಿಸಿಕ್ಸ್ ಸ್ಕೋರ್ ಮ್ಯಾನೇಜ್ ಆಗಿಕ್ಕೆ ಓವರ್ ಆಲ್ ಸ್ಕೋರ್ ಬ್ಯಾಲೆನ್ಸ್ ಆಯಿತು. ಇವಾಗ ಫಿಸಿಕ್ಸ್ ಅಂತ ಬಂದರೆ ಫಸ್ಟ್ ಮೇಜರ್ ಕ್ವೆಶನ್ಸ್ ಎಲ್ಲರಿಗೂ ಇರೋದು NCERT ಓದಬೇಕಂತ. ಇವಾಗ ನಾನು ಟಾರ್ಗೆಟ್ ಇಟ್ಕೊಂಡಿದ್ದು 720 ಇಲ್ಲ ಅಥವಾ 180 ಫಿಸಿಕ್ಸಲ್ಲೆಲ್ಲ. ಸೊ ಐ ವಾಂಟೆಡ್ ಎ ಡಿಸೆಂಟ್ ಸ್ಕೋರ್ ಆಫ್ 120, 130 or 140 ವಾಸ್ ಎನಫ್. ಬಿಕಾಸ್ ನಂಗೆ ಗೊತ್ತಿದ್ದು ಬಾಕಿ ಕೆಮಿಸ್ಟ್ರಿ ನಾನು ಬಯೋಲ್ ಮ್ಯಾನೇಜ್ ಮಾಡಿಕೊಂಡ್ರೆ ಒಂದು ಡಿಸೆಂಟ್ ಸ್ಕೋರ್ ಸಿಗುತ್ತೆ ಅಂತ. ಸೊ ಇಫ್ ಯು ವಾಂಟ್ 180 or if you are aiming particularly for 720, ಅವಾಗ ಮಾತ್ರ NCERT ಓದಬೇಕಾಗುತ್ತೆ. ಎಸ್ಪೆಷಲಿ ಈ ಇಯರ್ ನಮ್ಮ ಕ್ರೈಸಿಸ್ ನೋಡಿದ್ರೆ 1 ಕ್ವೆಶನ್ 2 ಸ್ಟೇಟ್ಮೆಂಟ್ಸ್ ಆ ಪ್ರಾಬ್ಲಮಿಂದ ಕೇಸ್ ಆಯಿತು ಮತ್ತು ಅದ್ರಲ್ಲಿ 5 ಮಾರ್ಕ್ಸ್ ಹೋಯಿತು. ಸ್ವಲ್ಪ ಜನ 5 ಮಾರ್ಕ್ಸ್ ಹೋಗಿಲ್ಲ. ಬಟ್ ಇಲ್ಲ ನನಗೆ ಟಾಪ್ ಸ್ಕೋರ್ ನಾನು ಫಿಸಿಕ್ಸಲ್ಲಿ ಬ್ಯಾಡ, ನನಗೆ ಜಸ್ಟ್ ನೀಟ್ ಒನ್ಸ್ MBBS ಸೀಟ್ ಸಿಗೋಷ್ಟು ಫಿಸಿಕ್ಸಲ್ಲಿ ಸ್ಕೋರ್ ಬೇಕು ಅಂತ ಹೇಳಿದ್ರೆ ನಾನು ಹೇಳೋದು ನಿಮ್ಗೆ ಏನು ಕೋಚಿಂಗಲ್ಲಿ ನಿಮ್ಗೆ ಏನು ನೋಟ್ಸ್ ಕೊಡ್ತಾರಲ್ಲ ಅದು ಓದ್ಕೊಂಡು ಅದು ರೆಫರ್ ಮಾಡಿಕೊಂಡ್ರೆ ಸಾಕು. ನಂಗೆ ಪರ್ಸ್ನಲಿ ನಮ್ಮ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸಲ್ಲಿ ಹೆಂಗೆ ನೋಟ್ಸ್ ಬರ್ಸ್ತಿದ್ರು ಅಂದರೆ ವಿತ್ ಥಿಯರಿ ವಿತ್ ಕ್ವೆಶನ್ಸ್, ಅಲ್ಲೇ ಸ್ಯಾಂಪಲ್ ಕ್ವೆಶನ್ಸ್ ಸಾಲ್ವ್ ಮಾಡಿಸಿರೋರು. ಸೊ ನಾನು ನೋಟ್ಸ್ ನೋಡಿದಾಗಲೇ ನಂಗೆ ಅಲ್ಲಿ ಫಸ್ಟ್ ಥಿಯರಿ ಇರೋದು. ಸೊ ನಂಗೆ ಥಿಯರಿ ರಿವೈಸ್ ಆಗೋದು, ನೆಕ್ಸ್ಟ್ ಸ್ಯಾಂಪಲ್ ಪ್ರಾಬ್ಲಮ್ಸಿಂದ ಪ್ರಾಬ್ಲಮ್ಸ್ ರಿವೈಸ್ ಆಗೋದು, ಆಮೇಲೆ ನನ್ನ ಮೆಟೀರಿಯಲ್ ನಾನು ಸಾಲ್ವ್ ಮಾಡ್ತಿದ್ದೆ. ಸೊ ನನಗೆ ಅವಾಗ ಅದು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಮತ್ತು ನಂದು ಇನ್ನೊಂದು ಹ್ಯಾಬಿಟ್ ಏನಿತ್ತು ಅಂದರೆ ಬಿಕಾಸ್ ಲಾಟ್ ಆಫ್ ನಂಬರ್ ಆಫ್ ಥಿಯರಿ ಇರುತ್ತೆ, ಮೆನಿ ಚಾಪ್ಟರ್ಸ್ ಇರುತ್ತೆ. ಸೊ ನಾನು ಕಂಪ್ಯಾಂಡಿಯಮ್ಸ್ ಮಾಡ್ತಿದ್ದೆ. ಅದು ಕಂಪ್ಯಾಂಡಿಯಮ್ಸ್ ಹೆಂಗೆ ಮಾಡೋದಂತ ನಾನು ಮುಂದೆ ಹೇಳ್ಕೊಡ್ತೀನಿ. ಬಿಕಾಸ್ ನಿಮ್ಮ ಕೋಚಿಂಗ್ ಮೆಟೀರಿಯಲ್ ಬಿಟ್ಟು ನಿಮಗೆ ಒಂದು ಬುಕ್ ರೆಫರೆನ್ಸಿಗೆ ಇರಬೇಕು. ಯಾಕಂದರೆ ನಿಮ್ಮ ಕೋಚಿಂಗ್ ಮೆಟೀರಿಯಲ್ ಬಿಟ್ಟು ಸ್ವಲ್ಪ ಮಾಡೆಲ್ಸ್ ಆಫ್ ಕ್ವೆಶನ್ಸ್ ಮಿಸ್ ಆಗಿರುತ್ತೆ. ಆವಾಗ ನೀವು ಇಂಥ ಬೇರೆ ಬುಕ್ ಸಾಲ್ವ್ ಮಾಡಿದ್ರೆ ನಿಮ್ಗೆ ಅದು ಸಿಗುತ್ತೆ. ಸೊ ನಾನು ಪರ್ಸ್ನಲಿ ರೆಫರ್ ಮಾಡೋದು ಫಿಸಿಕ್ಸಿಗೆ ಎರರ್ಲೆಸ್. ನನಗೆ ಹೆಲ್ಪ್ ಆಗಿದೆ ಬಿಕಾಸ್ ಇಟ್ ಈಸ್ NCERT ಬೇಸ್.
ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಇದು ಸ್ವಲ್ಪ ಡೌಟ್ಸ್ ನನಗಿದ್ದಿದ್ದು ನಾನು ಆದಷ್ಟು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡಿದೆ. ನಿಮ್ಗೆ ಇನ್ನೂ ಡೌಟ್ಸ್ ಇಲ್ಲ ಯಾವ ಚಾಪ್ಟರ್ ಮೇಲೆ ಫೋಕಸ್ ಮಾಡಬೇಕಿಲ್ಲ, ನೋಟ್ಸ್ ಬಗ್ಗೆ ಏನಾದ್ರು ಡೌಟ್ಸ್ ಇದ್ದರೆ ನಂಗೆ ಕಮೆಂಟ್ ಮಾಡಿ. ಗೋಯಿಂಗ್ ಆನ್ ಇದೇ ಥರ ಎಜುಕೇಷನಲ್ ವೀಡಿಯೋಸ್ ಇನ್ನೂ ಬರ್ತಾ ಇರುತ್ತೆ ಈ ಪೇಜಲ್ಲಿ. ಸೊ ಇಫ್ ಯುರ್ ಎ ನೀಟ್ ಆಸ್ಪಿರೆಂಟ್ ಆರ್ ಎ PU ಸ್ಟೂಡೆಂಟ್, ಪ್ಲೀಸ್ ಡೂ ಫಾಲೋ ದಿಸ್ ಪೇಜ್. Please subscribe to my channel and don't forget to click on the bell icon to get further notification.